ಹಾಯ್ ಎವ್ರಿವನ್, ವೆಲ್ಕಮ್ ಟು ಅದ್ವೈತ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೆಳಗ್ಗೆ ತಿಂಡಿಗೆ ಇಲ್ಲಿ ಚಿಕನ್ ಸಾಂಬಾರು, ಮಟನ್ ಸಾಂಬಾರು, ಇಡ್ಲಿ ಹಾಗೆ ಮುದ್ದೆ ಮಾಡಿದ್ದೆ. ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಇಡ್ಲಿ ಮಾಡೋಕ್ಕೆ ಬೇಯಕ್ಕಿಟ್ಬಿಟ್ಟು ಹಾಗೆ ಚಿಕನ್ನು ಮಟನ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಹಾಗೆ ನಮ್ಮ ಅತ್ತೆನೂ ಇವತ್ತು ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಮಧ್ಯಾಹ್ನ ಆದಮೇಲೆ ಅವರು ಹೋಗ್ತಾರಲ್ವ, ಅವ್ರು ಹೋದ್ಮೇಲೆ ತಂದರೆ ಚೆನ್ನಾಗಿರಲ್ಲ ಅಂತೇಳಿ ಬೆಳಗ್ಗೆನೇ ತಂದು ಅವರು ಊಟ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ಬೆಳಗ್ಗೆನೇ ನಮ್ಮ ಹಸ್ಬೆಂಡ್ ತಂದು ಕೊಟ್ಬಿಟ್ಟು ಹೋದರು. ಸೊ ನಾನು ಚಿಕನ್ ಸಾಂಬಾರಿಗೆ ಇಡ್ಲಿ ಮುಗಿಟ್ಬಿಟ್ಟು ಆಮೇಲೆ ಚಿಕನ್ ಸಾಂಬಾರು ಹಾಗೆ ಮಟನ್ ಸಾಂಬಾರು ಮಾಡೋಣ ಅಂತ ಹೇಳಿ ಫಸ್ಟ್ ಇಡ್ಲಿನೇ ಮಾಡಿ ತೆಗೆದು ಹಾಟ್ ಬಾಕ್ಸ್ ಇಟ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ಸ್ವಲ್ಪ ಈರುಳ್ಳಿ, ಶುಂಠಿ ಅದೆಲ್ಲ ಬೇಕಿತ್ತು. ನಮ್ಮ ಮಾವಂಗೆ ಹೇಳಿ ಅದೆಲ್ಲ ತರಿಸ್ಕೊಳ್ಳೋಣ ಅಂತೇಳಿ ಅವರು ತರಕ್ಕೆ ಹೋಗಿದ್ರು. ಅಷ್ಟೇ ನಾನು ಇಡ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇಡ್ಲಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಅತ್ತೆಗೆ ಮುದ್ದೆ ಇರಲೇಬೇಕಲ್ವ, ಅವ್ರಿಗೆ ಮುದ್ದೆ ಮಾಡೋಣ ಅಂತ ಹೇಳಿ ನಮಗೆ ಮಾತ್ರ ನನಗೂ ನಮ್ಮ ಹಸ್ಬೆಂಡ್ಗೆ ಇಡ್ಲಿ ಮಾಡ್ಕೊಂಡಿದ್ದೆ. ಈ ರೆಸಿಪಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಹಾಗೆ ನಮ್ಮ ಅತ್ತೆ ಇವತ್ತು ನಮ್ಮ ನಾದಿನಿ ಮನೆಗೆ ಹೋಗ್ತಿದ್ದಾರೆ. ನಮ್ಮ ನಾದಿನಿ ಮಗಳಿಗೆ ಸ್ವಲ್ಪ ಏನೋ ಹುಷಾರಿಲ್ಲ ಅಂತ ಹೇಳಿ ನೋಡ್ಕೊಳ್ಳೋಕ್ಕೆ ಇರಬೇಕು ಯಾರಾದರೂ, ಅವ್ರಿಗೂ ಕೆಲಸ ಇದೆ, ಮನೆ ಹತ್ರ ಇರೋಕ್ಕಾಗಲ್ಲ, ಅದಕ್ಕೆ ಬಾ ಅಂತ ಹೇಳಿ ಕರಿತಿದ್ರಂತೆ. ಸೊ ಅದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೇಳಿ ಅದಕ್ಕೆ ನಮ್ಮ ಹಸ್ಬೆಂಡಿಗೆ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳಿ ಸೊ ಅದಕ್ಕೆ ಬೆಳಗ್ಗೆನೇ ಚಿಕನ್ನು ಮಟನ್ ಎಲ್ಲ ತಂದಿದ್ರು. ಅವ್ರು ಚಿಕನ್ ಎಲ್ಲ ತಿನ್ನಲ್ಲ, ಹೀಟ್ ಆಗುತ್ತೆ ನಮಗೆ ಅಂತ ತಿನ್ನಲ್ಲ ಅವರು. ಸೊ ಅದಕ್ಕೆ ಅವ್ರಿಗೆ ಮಟನ್ ತಂದಿದ್ರು. ನನಗೆ ಮಟನ್ ತಿನ್ನಲ್ಲ, ಅದಕ್ಕೆ ನನಗೋಸ್ಕರ ಅಂತೇಳಿ ಚಿಕನ್ನು ಕೂಡ ತಂದಿದ್ರು. ಸೊ ನಾನು ಫಸ್ಟ್ ಇಲ್ಲಿ ಚಿಕನ್ ಸಾಂಬಾರು ಮಾಡಿಬಿಟ್ಟು ಆಮೇಲೆ ಮಟನ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಚಿಕನ್ ಎಲ್ಲ ತೊಳೆದಿಟ್ಬಿಟ್ಟು ಮಸಾಲೆಗೂ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟು ಅಲ್ಲಿಗೆ 3 ಈರುಳ್ಳಿ, 2 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಒಂದು 2 ಇಂಚಷ್ಟು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಇದನ್ನೆಲ್ಲ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊತೀನಿ. ಈ ಥರ ಫ್ರೈ ಮಾಡಿ ರುಬ್ಬೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ಥರ ಫ್ರೈ ಮಾಡಿಕೊಂಡು ರುಬ್ಬಾಕಿ ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್. ಈ ಥರ ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಅದಕ್ಕೆ ಈ ಥರ ಒಟ್ಟಿಗೆ 2 ಸಾಂಬಾರಿಗೂ ಈ ಥರ ಒಟ್ಟಿಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿನ ಹಾಕಿ ಫ್ರೈ ಮಾಡಿಕೊಂಡು ಅದು ತಣ್ಣಗಾಗಲಿ ಅಂತ ಹೇಳಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ನೀರಲ್ಲಿ ಇಟ್ಕೊತೀನಿ, ಬೇಗ ಆಗಲಿ ಅಂತೇಳಿ. ಬೆಳಗ್ಗೆ ನಮ್ಮ ಮಾವನಿಗೆ ಇವತ್ತು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದರು. ಸೊ ಅವ್ರಿಗೆ ಲೇಟ್ ಆಗುತ್ತೆ, ತಿಂಡಿಗೆ ಬರ್ತಾರೆ ಅವರು ಊಟಕ್ಕೆ ಅಂತ ಹೇಳಿ. ಸೊ ತಣ್ಣಗಾಗಲಿ ಅಂತ ಹೇಳಿ ನೀರಿಗೆ ಹಾಕಿಟ್ಬಿಟ್ಟು ನೆಕ್ಸ್ಟ್ ನಾನು ಫಸ್ಟ್ ಇಲ್ಲಿ ಚಿಕನ್ ಸಾಂಬಾರಿಗೆ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಚಿಕನ್ ಸಾಂಬಾರು ಮಾಡೋಣ ಅಂತೇಳಿ ಫಸ್ಟು ಒಂದು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ, ಬೇಗ ಆಗುತ್ತೆ ಅಂತ ಹೇಳಿ. ಕುಕ್ಕರ್ಗೆ ಸ್ವಲ್ಪ ಆಯಿಲು, 1 ಈರುಳ್ಳಿ, 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ವಾಶ್ ಮಾಡ್ಕೊಂಡಿರೋಂಥ ಚಿಕನ್ನ ಹಾಕ್ತಾಯಿದ್ದೀನಿ. ನಾನು ಜಾಸ್ತಿ ಇನ್ನೊಂದು ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೀನಿ, ನಾಳೆ ಏನಾದರೂ ಸ್ಪೆಷಲಾಗಿ ಏನಾದರೂ ಮಾಡೋಣ, ಒಟ್ಟಿಗೆ ಸಾಂಬಾರಲ್ಲಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಚಿಕನ್ನ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನಾನು ಫಸ್ಟೇ ಅರಿಶಿನ ಹಾಕಿ ನೀಟಾಗಿ ತೊಳ್ಕೊತೀನಿ. ಒಂಥರ ಸ್ಮೆಲ್ ಇರುತ್ತೆ, ಅದಕ್ಕೆ ನಾನು ಅರಿಶಿನ ಹಾಕಿನೇ ತೊಳೆಯೋದು ಚಿಕನ್ನೆಲ್ಲನೂ. ಮಟನ್ನ ನಮ್ಮ ಹಸ್ಬೆಂಡೇ ತೊಳೆದು ಇಟ್ಬಿಟ್ಟು ಹೋಗಿರ್ತಾರೆ. ಸೊ ತೊಳೆದ್ಬಿಟ್ಟು ಹಾಕಿ ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಇಟ್ಬಿಟ್ಟು ನೆಕ್ಸ್ಟ್ ಈ ಕಡೆ ಮಸಾಲೆನೂ ರುಬ್ಕೊಳ್ಳೋಣ ಅಂತ ಹೇಳಿ ಮಸಾಲೆನೂ ಕೂಡ ರುಬ್ಕೊಂಡು ಅಷ್ಟರಲ್ಲಿ ನೋಡಿ ಎಲ್ಲ ನೀರು ಬಿಟ್ಟು ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ 2 ಸ್ಪೂನ್ ಅಂದರೆ ಸೌಟಷ್ಟು ಮಸಾಲೆನ ಹಾಕ್ಕೊತಾ ಇದ್ದೀನಿ. 2ಕ್ಕೂ ಮ್ಯಾನೇಜ್ ಮಾಡಬೇಕಲ್ವ, ಅದಕ್ಕೆ ನಾನು ಚಿಕನ್ ಸಾಂಬಾರು ಸ್ವಲ್ಪನೇ ಸಾಕು ಅಂತ ಹೇಳಿ 2 ಸೌಟಷ್ಟು ಹಾಕ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನ ಹಾಕ್ಕೊಂಡು ಅದನ್ನು 1 ವಿಶಿಲ್ ಬರೋಕ್ಕೆ ಮುಂಚೆನೇ ಆಫ್ ಮಾಡ್ಕೋತೀನಿ. ಯಾಕೆಂದರೆ ಚಿಕನ್ ಜಾಸ್ತಿ ಬೆಂದೋಗುತ್ತೆ, ಸ್ವಲ್ಪ ಹೊತ್ತು ಬೆಂದಿರುತ್ತಲ್ವ, ಇನ್ನೂ ಸ್ವಲ್ಪ ಹೊತ್ತಿದ್ರೆ ಜಾಸ್ತಿ ಬೆಂದೋಗುತ್ತೆ. ಅದಕ್ಕೆ ನಾನಿಲ್ಲಿ 1 ವಿಶಿಲ್ ಆಗೋಕ್ಕೆ ಮುಂಚೆನೇ ಆಫ್ ಮಾಡ್ಕೋತೀನಿ, ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಅಂತ ಹೇಳಿ. ಅದನ್ನು ಕೂಡ ನೋಡಿಕೊಂಡು ಖಾರ, ರುಚಿ, ಉಪ್ಪು ಎಲ್ಲ ಹೇಗಿದೆ ಅಂತ ನೋಡಿ ಲಿಡ್ ಕ್ಲೋಸ್ ಮಾಡಿ ಆಫ್ ಮಾಡ್ಕೋತೀನಿ. ಅಷ್ಟರಲ್ಲಿ ಇಲ್ಲಿ ಮಟನ್ ಸಾಂಬಾರ್ಗೂ ರೆಡಿ ಮಾಡೋಣ ಅಂತ ಹೇಳಿ ಅದಕ್ಕೂ ಒಗ್ಗರಣೆಗೆ 1 ಈರುಳ್ಳಿ ಹಾಗೆ 2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಇಟ್ಕೊಂಡು ಒಂದು ಪ್ಯಾನಿಗೆ ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಎಲ್ಲ ಆನಿಯನ್ ಎಲ್ಲ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮಟನ್ನ ನೀಟಾಗಿ ನಮ್ಮ ಹಸ್ಬೆಂಡೇ ವಾಶ್ ಮಾಡಿ ಇಟ್ಬಿಟ್ಟು ಹೋಗಿದ್ರು. ಸೊ ನಾನೇನು ಅದನ್ನು ಮುಟ್ಟೋಕ್ಕೂ ಹೋಗಲ್ಲ, ನನಗೆ ಅದು ಸ್ಮೆಲ್ಲೇ ಆಗೋಲ್ಲ. ಸೊ ಅದಕ್ಕೆ ನಾನು
ಏನು ತೊಳೆದಿಟ್ಟು ಹೋಗಿದ್ರು ಅದನ್ನೇ ಎತ್ತಿ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ಸೌಟೆಲ್ಲ ಹಾಕಿದ್ರೆ ಅದು ಬಿದ್ದೋಗುತ್ತೆ ಅಂತೇಳಿ ಕೆಳಗಡೆ ಎಲ್ಲ, ಸೊ ಅದನ್ನೇ ಎತ್ತಿ ಹಾಗೆ ಹಾಕ್ಕೊಂಡೆ. ಅದಕ್ಕೂ ಅಷ್ಟೇ ನಾನು ರುಚಿ ಹೇಗಿದೆ ಅಂತಲೂ ಕೂಡ ನೋಡಲ್ಲ. ನಮ್ಮ ಒಟ್ಟಿಗೆ ಊಟಕ್ಕೆ ಹಾಕಬೇಕಾದ್ರೆ ಅವ್ರಿಗೆ ಕೇಳಿಬಿಟ್ಟು ಇನ್ನೂ ಏನಾದರೂ ಉಪ್ಪು ಬೇಕು ಅಂದರೆ ಅವ್ರಿಗೆ ಕೊಟ್ಬಿಡ್ತೀನಿ. ಮಸಾಲೆ ಎಲ್ಲ ಮಾತ್ರ ಕರೆಕ್ಟಾಗಿರುತ್ತೆ. ಸೊ ಅದಕ್ಕೂ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕಿ ಸ್ವಲ್ಪ ನೀಟಾಗೆಲ್ಲ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಅದು ಬೇಯೋಕ್ಕಂತ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾನು ಮಸಾಲೆನ ಹಾಕ್ಕೊಂಡಿದ್ದೆ. ಇದು ಅಷ್ಟೇ ಕರೆಕ್ಟಾಗಿತ್ತಂತೆ ರುಚಿ ಎಲ್ಲ. ನಾನು ಅವರು ಊಟಕ್ಕೆ ಹಾಕಿದಾಗ ಕೇಳಿದೆ ರುಚಿ ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ. ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಷ್ಟೇ. ಅವ್ರು ಊಟದ ಜೊತೆನೇ ಕೊಟ್ಟರೆ ಹಾಕ್ಕೊಂಡು ತಿಂತಾರೆ ಅಷ್ಟೇ. ಅದಕ್ಕೆ ಮಟನ್ ಸಾಂಬಾರು ನಾನು ಟೇಸ್ಟ್ ಕೂಡ ನೋಡೋಕ್ಕೆ ಹೋಗಲ್ಲ. ಸೊ ನಮ್ಗೆ ಇಷ್ಟ ಆಗಲ್ಲ ಸಾಂಬಾರು, ಅದೇನೋ ಗೊತ್ತಿಲ್ಲ. ಸೊ ಅಷ್ಟರಲ್ಲಿ ಕಡೆ ಮುದ್ದೆಗೂ ಇಡೋಣ ಅಂತ ಹೇಳಿ ಮುದ್ದೆಗೆ ಇಟ್ಕೊಂಡೆ. ಅದು ಬೇಯೋಷ್ಟರಲ್ಲಿ ಮುದ್ದೆನೂ ರೆಡಿ ಆಗುತ್ತೆ. ಅಷ್ಟರಲ್ಲಿ ಪಾತ್ರೆ ಎಲ್ಲ ಇತ್ತು, ಪಾತ್ರೆ ಎಲ್ಲ ತೊಳ್ಕೊಳ್ಳೋಣ ಅಂತ ಹೇಳಿ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಅತ್ತೆನೂ ಕೂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ಅವರು ಮೇಲ್ಗಡೆ ಹೋದರು. ಆಮೇಲೆ ಅದ್ವಿಗೂ ನಾನು ಅವ್ನಿಗೂ ಫ್ರೆಶ್ ಅಪ್ ಮಾಡ್ಸೋಣ ಅಂತ ಹೇಳಿ ಗೀಸರ್ ಆನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡ್ಕೊತಿದ್ದೀನಿ. ಆಮೇಲೆ ಅವ್ನಿಗೂ ಫ್ರೆಶ್ ಅಪ್ ಮಾಡಿಸಿ ತಿಂಡಿ ತಿನ್ಸೋಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಆಮೇಲೆ ಅವ್ನಿಗೂ ಫ್ರೆಶ್ ಅಪ್ ಮಾಡ್ಸೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೆ. ಅಷ್ಟರಲ್ಲಿ ನಮ್ಮ ಮಾವನೂ ಬಂದರು ಊಟಕ್ಕೆ ಅಂತ ಹೇಳಿ. ಸೊ ಅವ್ರಿಗೆ ಊಟ ಹಾಕ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಮಾಡ್ಸೋಣ ಅಂತ ಹೇಳಿ ಅವ್ರಿಗೆ ಊಟ ಹಾಕ್ಕೊಟ್ಟೆ. ನಮ್ಮ ಅತ್ತೆನೂ ಅಷ್ಟರಲ್ಲಿ ಬಂದು ಊಟ ಮಾಡ್ಕೊಂಡು ಆಮೇಲೆ ರೆಡಿ ಆಗ್ತೀನಿ ಅಂತೇಳಿ ಅವರು ಊಟಕ್ಕೆ ಕೂತ್ಕೊಂಡ್ರು. ಆಮೇಲೆ ಅದ್ವಿಗೂ ಫ್ರೆಶ್ ಅಪ್ ಮಾಡಿಸಿ ಕರ್ಕೊಂಡು ಬಂದೆ. ಅವನಿಗೂ ಸ್ವಲ್ಪ ಊಟ ಮಾಡ್ಸೋಣ ಅಂತ ಹೇಳಿ ನಾನು ತಿನ್ಸಿದ್ರೇ ತಿನ್ನೋದು, ಇಲ್ಲಾಂದರೆ ಹಠ ಮಾಡ್ತಿರ್ತಾನೆ ಎಲ್ಲ ಚೆಲ್ಲೋದೆಲ್ಲ. ಆಮೇಲೆ ಅವ್ನಿಗೂ ತಿನ್ನಿಸಿ ನಾನು ತಿಂದು ಸ್ವಲ್ಪ ಅಕ್ಕಿ ಒಣಗಾಕ್ಬೇಕಿತ್ತು, ಅಕ್ಕಿನ ತೊಳೆದು ಮೇಲೆ ಹೋಗಿ ಒಣಗಾಕ್ಬಿಟ್ಟು ಬಂದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮದು ಇವತ್ತಿನ ದಿನ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.